9ನೇ ದಿನ ಬಂದೇ ಬಿಡ್ತು. ನಾವೆಲ್ಲರೂ ಕೂಡ 3 ದಿನ ಕೈಲಾಸ ಪರ್ವತ ಪರಿಕ್ರಮ ಮಾಡೋದಕ್ಕೆ ಬೆಳಿಗ್ಗೆ 10 ಗಂಟೆ ಒಳಗೇ ಎಲ್ಲರೂ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಸ್ ಹತ್ತಿಬಿಟ್ಟು 10:30ಗೆ ಯಮದ್ವಾರ್ಗೆ ಸೇರಿಕೊಂಡ್ವಿ. ಅಲ್ಲಿ ಆರ್ಗನೈಸರ್ಸು ಯಾರ್ಯಾರು ವಾಕಿಂಗ್ ಹೋಗೋರಿಗೆ ಒಂದು ರೂಟು, ಆಮೇಲಿಂದ ಪೂನಿಯಲ್ಲಿ ಹೋಗೋರಿಗೆ ಒಂದು ಗ್ರೂಪು, ಮತ್ತು ಪೋರ್ಟರ್ ಅವ್ರ ಜೊತೆ ಹೋಗೋರಿಗೆ ಒಂದು ಗ್ರೂಪಲ್ಲಿ ಸೆಗ್ರಿಗೇಟ್ ಮಾಡಿಬಿಟ್ಟು ಎಲ್ಲರನ್ನೂ ಯಮದ್ವಾರ ಹತ್ರಕ್ಕೆ ಕರ್ಕೊಂಡು ಹೋದರು. ಸೊ ನಾನು ನಡ್ಕೊಂಡು ಹೋಗಬೇಕು ಅಂತ ಡಿಸೈಡ್ ಮಾಡಿಕೊಂಡೆ. ಸೊ ನಾನು ಯಾವ ಪೋರ್ಟರ್ ಜೊತೆನೂ ಯಾರ ಜೊತೆನೂ ಪೂನಿನೂ ತೊಗೊಳ್ಳಿಲ್ಲ. ಸೊ ನಾನು ಹಾಗೆ ನಡ್ಕೊಂಡು ಹೋಗೋದಕ್ಕೆ ಶುರು ಮಾಡಿದೆ. ಸೊ ನಾನು 3 ಸರ್ತಿ ಯಮದ್ವಾರದ್ದು ತಿರುಗಿಬಿಟ್ಟು ಮಧ್ಯದಲ್ಲಿ ಹೋಗಿ ಗಂಟೆ ಹೊಡೆದ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಪರಿಕ್ರಮನ. ಒಂದು ಮೈಂಡಲ್ಲಿ ಅಂದ್ಕೊಂಡಿದ್ದು, ಈ ಬಾಡಿ, ಮೈಂಡ್ ಆ್ಯಂಡ್ ಸೋಲ್ ಪ್ರತಿ ಒಂದು ಏಕತ್ವದಿಂದ ನನ್ನ ಕೈಯಲ್ಲಿ ಶಕ್ತಾನುಸಾರ ಎಷ್ಟು ನಡೆಯೋಕ್ಕಾಗುತ್ತೋ ಅಷ್ಟು ನಾನು ನಡಿತೀನಿ. ನಿನ್ನ ಮೇಲೆ ಎಲ್ಲ ಭಾರ ಹಾಕ್ಬಿಟ್ಟು ನಾನು ನಡಿತೀನಪ್ಪ ಅಂತ ಹೇಳಿಬಿಟ್ಟು ಅಂದ್ಕೊಂಡು ಮುಂದೆ ನಡೆಯೋಕ್ಕೆ ಶುರು ಮಾಡಿದೆ. ನನಗೆ ಗಣಪತಿ ಈ ರೂಪದಲ್ಲಿ ದರ್ಶನ ಕೊಟ್ಟಿದ್ದಾನೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಗಣಪತಿ ಥರನೇ. ನಾವಿಲ್ಲಿ 11 ಗಂಟೆಗೆ ಯಮದ್ವಾರ ಬಿಟ್ಟಿದ್ದೀವಿ. ಈಗ 2 ಗಂಟೆ ಆಗ್ತಾ ಇದೆ. ಅರ್ಧ ದಾರಿಗೆ ಬಂದಿದ್ದೀವಿ. ನೋಡಿ ಹೆಂಗಿದೆ. ಹೇಳೋ ಅಷ್ಟೇನು ಈಸಿ ಇಲ್ಲ, ಒಂದೇ ತಿನ್ನುತ್ತಿದ್ದು. ಬಾಯ್. ಇನ್ನೊಂದು ಅರ್ಧ ದಾರಿ ರೀಚ್ ಆದಮೇಲೆ ಮತ್ತೆ ಒಂದು ವಿಡಿಯೋ. ಚೆನ್ನಾಗಿ ಹೋಗ್ತಿದೆ. ಗುಡ್ ಎಕ್ಸ್ಪೀರಿಯನ್ಸು, ಚೆನ್ನಾಗಿತ್ತು ವಾಕಿಂಗು. ನಾನು ಅಂದ್ಕೊಂಡಿದ್ದಿಷ್ಟೇ, ವಾಕಿಂಗ್ ಮೆಡಿಟೇಷನ್ ಅಂತ ಹೇಳಿ ಬಹಳ ಚಿಕ್ಕ ಸ್ಟೆಪ್ಸಲ್ಲಿ ಆಮೆ ಥರ ನಡ್ಕೊಂಡು ಹೋಗ್ತಾ ಇದ್ದೆ ನಾನು. ಇದೊಂಥರ ಮ್ಯಾರಥಾನ್ ಅಷ್ಟೇ. ಸಿಂಗಲಾಗಿ ನಡ್ಕೊಂಡು ಹೋಗ್ತಾ ಇದ್ದೆ. ಮಧ್ಯದಲ್ಲಿ ಯಾರಾದರೂ ಸಿಕ್ಕಿದ್ರೆ ಅವ್ರ ಹತ್ರ ಈ ಫೋಟೋಸು ವೀಡಿಯೋಸು ಒಂದು ಸ್ವಲ್ಪ ಮಾಡಿಕೊಂಡೆ. ಮತ್ತು ಎಲ್ಲೆಲ್ಲಿ ಸ್ಟ್ರೈನ್ ಅನ್ನಿಸ್ತೋ ಅಲ್ಲಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ಫೋಕಸ್ ಆನ್ ಬ್ರೆತ್, 1 ಮಿನಿಟ್ ಬಾಡಿ ರಿಲ್ಯಾಕ್ಸೇಷನ್ ಮೆಡಿಟೇಷನ್ ಮಾಡ್ಕೊಳ್ತಾ ಮುಂದೆ ಹೋಗ್ತಾ ಇದ್ದೆ. ಬೆಳಿಗ್ಗೆ ನಾನು ಏನು ಬ್ರೇಕ್ಫಾಸ್ಟ್ ಮಾಡಲಿಲ್ಲ, ನಡೆಯೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು. ಮತ್ತು ಒಂದು 2 ಕಿಲೋಮೀಟರ್ಸ್ ನಡೆದ್ಮೇಲೆ ನಾನು ಒಂದು ಜ್ಯೂಸ್ ಕುಡಿದೆ. ಹೀಗೆ ನಡೀತಾ ಇರಬೇಕಾದ್ರೆ ರೇಣು ಅಂತ ಅವರು ಒಬ್ಬರು ಸಿಕ್ಕಿದ್ರು. ಅವ್ರು ನನಗಿಂತ ಸ್ವಲ್ಪ ದೊಡ್ಡವರು. ಅವರು ಕಷ್ಟಪಡ್ತಿದ್ರು. ಸೊ ಒಂಚೂರು ಹೀಗೆ ನಾನೇನು ಬ್ರೆತ್ ಆ್ಯಂಡ್ 1 ಮಿನಿಟ್ ಮೆಡಿಟೇಷನ್ ಮಾಡ್ತಿದ್ನೋ ಅವ್ರಿಗೂ ಹಾಗೆ ಗೈಡ್ ಮಾಡಿ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಇನ್ನಿಬ್ಬರಿಗೂ ಸ್ಟ್ರೈನ್ ಆಗೋಯ್ತು, ಸಾಕಾಗೋಯ್ತು. ಸೊ ಆ ಕ್ಷಣದಲ್ಲೇ ಅಂದ್ಕೊಂಡೆ, ಅಪ್ಪ ಪರಮಾತ್ಮ, ಇನ್ನು ನನ್ನ ಕೈಯಲ್ಲಿ ಆಗೋದಿಲ್ಲ, ದಯವಿಟ್ಟು ಏನಾದರೂ ಒಂದು ಮಾರ್ಗ ತೋರಿಸ್ಕೊಡಪ್ಪ, ಇಲ್ಲಾಂದರೆ ನನಗೆ ಎನರ್ಜಿ ಆದರೂ ಕೊಡುತ್ತು ನಾನು ಅಲ್ಲಿ ಸೇರೋದಕ್ಕೆ ಅಂತ ಹೇಳಿಬಿಟ್ಟು ಅಂದ್ಕೊಂಡೆ. ಅಷ್ಟರಲ್ಲಿ ಒಂದು ವೆಹಿಕಲ್ ಕಾಣಿಸ್ತು. ಅವ್ರನ್ನ ಸ್ಟಾಪ್ ಮಾಡಿದೆ. ನೋಡಿ ವ್ಯೂಸ್ ನೋಡಿ ಯಾವ ಥರ ಇದೆ. ಅಮ್ಮ ಭಾಳ ಕಷ್ಟ ಅನ್ನಿಸ್ತು. ಸೊ ಇನ್ನೂ ಸ್ವಲ್ಪ ಹಿಂದೆಯಿಂದನೇ ನಾವು ಯಾರನ್ನೋ ಒಬ್ಬರನ್ನ ಲಿಫ್ಟ್ ಕೇಳಿದ್ವಿ. ಅವರು ಪರ್ ಪರ್ಸನ್ 400 ರೂಪೀಸ್ ತೊಗೊಂಡ್ರು. ಪುಣ್ಯಾತ್ಮರು ನಮ್ಮನ್ನು ಡ್ರಾಪ್ ಮಾಡ್ತಾ ಇದ್ದಾರೆ ಡೇರಾಪುಕ್ಕಿಗೆ. ಭಗವಂತ ಎಷ್ಟು ಶಕ್ತಿ ಇದೆಯೋ ಅಷ್ಟು ಶಕ್ತಿ ಅವ್ರ ಹತ್ರ ನಡೆಸಿ ನೆಕ್ಸ್ಟು ಅವರಿಗೆ ಒಂದು ದಾರಿ ತೋರಿಸ್ತಾನೆ. ಒಂದು ಕತೆ ಇದೆಯಲ್ಲ, ನನಗೆ ರೆಸ್ಕ್ಯೂ ಮಾಡೋಕ್ಕೆ ಯಾರೂ ಬರಲಿಲ್ಲ, ಭಗವಂತ ಬರ್ತಾನೆ ಅಂತ ಕಾದು ಒಂದು ಪ್ರಾಣ ಬಿಟ್ಬಿಡ್ತಾನೆ. ಆಮೇಲೆ ಪ್ರಾಣ ಹೋದ್ಮೇಲೆ ಕೇಳ್ತಾನೆ, ನಾನು ಕಾಪಾಡ್ತೀನಿ ಅಂತ ನೀನು ಬರಲಿಲ್ಲ ಅಂತ, ಯಾಕೆ ಅಂತ. ಆ ಕತೆ ಗುರ್ತಕ್ಕೆ ಬಂತು ನನಗಿಲ್ಲಿ. ಸೊ ಯಾರೋ ಒಬ್ಬರು ಕೇಳೋಣ ಲಿಫ್ಟು ಅಂತ ಕೇಳಿದಾಗ ಸರಿ ಅಂತ ಹೇಳಿದ್ರು. ನಮ್ಮ ಜೊತೆ ಒಬ್ಬರು ಇದ್ದರು. ಸೊ ಇವರು ನಮ್ಮ ಗ್ರೂಪಲ್ಲೆಲ್ಲ ಪೋರ್ಟರ್. ಸೊ ನಾವೇ ನಮ್ಮ ಗ್ರೂಪಲ್ಲಿ ಲಾಸ್ಟ್ ಪೀಪಲ್ ನಡೀತಾ
ಬಂದಿದ್ದು ಡೇರಾ ಪುಕ್ಕಕ್ಕೆ ಸೇರೋದಕ್ಕೆ. ಗ್ರ್ಯಾಟಿಟ್ಯೂಡ್ ಟು ಯೂನಿವರ್ಸ್. ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು. ಲವ್ ಯು. ಅಪ್ರಾಕ್ಸಿಮೇಟಾಗಿ 10 ಕಿಲೋಮೀಟ್ರ್ ನಡೆದಿರ್ತೀನಿ. ಅದಾದಮೇಲೆ ಇವ್ರ ಸಹಾಯ ಸಿಕ್ತು ನನಗೆ. ಇವರಿಬ್ಬರೇ ನಮ್ಮನ್ನು ಕಾರಲ್ಲಿ ಡ್ರಾಪ್ ಮಾಡಿದ್ದು. ಫೈನಲಿ ಡೇರಾ ಪುಕ್ಕಕ್ಕೆ ಬಂದುಬಿಟ್ಟಿದ್ದೀವಿ. ಇಟ್ಸ್ ಮೋರ್ ದ್ಯಾನ್ 5000 ಮೀಟರ್ ಹೈಟಲ್ಲಿ ಇದ್ದೀವಿ ನಾವಿವಾಗ. ಹರ ಹರ ಮಹಾದೇವ, ಶಂಭೋ ಶಂಕರ ಕರ್ಸ್ಕೊಂಡ್ಬಿಟ್ಟಿದೀಯಪ್ಪ. ಪರಮಾತ್ಮ ಪರಮೇಶ್ವರ. ಇದು ಇಲ್ಲಿ Я думал, они вообще отказались от яхты. Что, дочка российского РГД? ಇದು ಲಾಡ್ಜ್. ಇವತ್ತು ರಾತ್ರಿ ಇಲ್ಲಿರೋದಕ್ಕೇನೆ ಸೇಮ್ ಮತ್ತೆ ಮಾನಸರೋವರ ಥರ ಮೊಬೈಲ್ ಟಾಯ್ಲೆಟ್ಸ್ ಹಾರಿಬಲ್, ಹ್ಯಾವ್ ಟು ಅಡ್ಜಸ್ಟ್. ಈ ಜಾಗದಲ್ಲಿ ಡೇರಾ ಪುಕ್ಪಾ ಅಂತ ಒಬ್ಬ ಸನ್ಯಾಸಿ ಸುಮಾರು ವರ್ಷಗಟ್ಟಲೆ ಧ್ಯಾನ ಮಾಡಿದ್ರಂತೆ. ಅದಕ್ಕೆ ಈ ಜಾಗಕ್ಕೆ ಡೇರಾ ಪುಕ್ ಅಂತ ಹೆಸರು ಬಂದಿದೆ ಅಂತ ಹೇಳ್ತಾರೆ. ಇವೆಲ್ಲ ಒಂದು ಸ್ವಲ್ಪ ಶೆಡ್ಸ್ ಥರ ಇದ್ದಾವೆ, ಟ್ರಾವೆಲರ್ಸ್ಗೋಸ್ಕರ, ಟ್ರೆಕ್ಕರ್ಸ್ಗೋಸ್ಕರ. ನಾನು ಬಂದು ಸೇರೋ ಅಷ್ಟೊತ್ತಿಗೆ 5 ಗಂಟೆ ಮೇಲಾಗಿದೆ. ಆದರೂ ನೋಡಿ ಹೇಗಿದೆ, 2 ಗಂಟೆ 3 ಗಂಟೆ ಇದ್ದಂಗಿದೆ. ಸನ್ಸೆಟ್ ಟೈಮು ರಾತ್ರಿ 9:30. ಎಲ್ಲ ಹಾರ್ಸಲ್ಲಿ ಬರೋರು, ಕಾಲ್ನಡಿಗೆಯಲ್ಲಿ ಬರೋರು, ಕಾಲ್ನಡಿಗೆಯಲ್ಲಿರಲಿ ಟಿಬೇಟ್ ಅವರು ಹೆಜ್ಜೆಗೂ ಕಂಪ್ಲೀಟ್ ನಮಸ್ಕಾರ ಮಾಡಿಕೊಂಡು ಬರ್ತಾರೆ. ಅವ್ರ ಪಾದಗಳಿಗೆ ನಮಸ್ಕಾರ ಮಾಡಬೇಕ್ರಿ. ಹರ ಹರ ಮಹಾದೇವ, ಶಂಭೋ ಶಂಕರ, ಥ್ಯಾಂಕ್ ಯು. ಇದು ಡೇರಾ ಪುಕ್ ಒಳಗೆ ನೋಡಿ ನಮಗೆಲ್ಲ ಈ ಥರ ಟೆಂಟ್ಸು 2 ಬೆಡ್ರೂಮ್ ಇರೋ 2 ಬೆಡ್ಸ್ ಇರೋ ಹಾಗೆ. ಅದು ಡೈನಿಂಗ್ ಏರಿಯಾ. ಇದು ನೋಡಿ 2 ಬೆಡ್ಸ್ ಇರೋ ಹಾಗೆ ನೋಡಿ. ಈ ಥರ ಈ ರೂಮಲ್ಲಿ ನಾನಿದ್ದೀನಿ. ನಾನು ಇನ್ನೊಬ್ಬರು ರೇಣು ಅಂದ್ಬಿಟ್ಟು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಟೆಂಟ್. ಬಟ್ ಬಾತ್ರೂಮ್ ಎಲ್ಲ ಸೇಮ್ ಹೊರಗಡೆ ಮೊಬೈಲ್ ಬಾತ್ರೂಮ್. ಸೊ ಎಲ್ಲ ಈ ಥರ ಇದೆ. ಅದು ಡೈನಿಂಗ್ ಏರಿಯಾ. ಯಾರ್ಯಾರು ಗ್ರೂಪ್ ಅವ್ರಿಗೆ ಅವರವರು ಅಡುಗೆ ಮಾಡಿ ಬಡಿಸ್ತಿದ್ದಾರೆ. ಆವಾಗಲೇ ಹೊರಗಡೆ ನೋಡಿದ್ರಲ್ವಾ, ಇವಾಗ ಒಳಗಡೆ ಫಸ್ಟ್ ಫ್ಲೋರಲ್ಲಿ, ಸೆಕೆಂಡ್ ಫ್ಲೋರಲ್ಲಿ ಬೇರೆ ಥರ ಬೆಡ್ಸ್ ಎಲ್ಲ ಇದ್ದಾವೆ. ನಾನು ಹೋಗೋಕ್ಕಾಗಲಿಲ್ಲ ಮೇಲೆ. ಇವತ್ತು ಬಿಸಿಬೇಳೆ ಬಾತ್ ಮಾಡಿದಾರಂತೆ. ನಾನು ತಿನ್ನಬಾರ್ದು ಅಂತ ಅಂದ್ಕೊಂಡೆ. ಸರಿ ಸೂಪ್ ಇದ್ರತಿ ಒಂಚೂರು ಸೂಪ್ ಕುಡ್ಕೊಂಡು ನಾಳೆ ಬೆಳಗ್ಗೆ ಇನ್ನು ನಾನು ಪರಿಕ್ರಮಕ್ಕೆ ಬರಲ್ಲ, ನಾನು ರೂಮ್ಗೆ ಹೊಟ್ಟೋಗ್ತೀನಿ ಅಂತ ಅಂದ್ಕೊಂಡೆ. ಸೊ ಸೂಪ್ ಇದೆ ಅಂತ ಅಂದ್ಕೊಂಡು ಬಂದರೆ ಬಿಸಿಬೇಳೆ ಬಾತ್ ಇದೆ ಅಂದರು. ಓಕೆ, ನಮ್ಮ ಫುಡ್ಡು ಎಷ್ಟೋ ದಿನಗಳಾಗೋಯ್ತು ತಿಂದು. ನೋಡೋಣ ಹೆಂಗೆ ಮಾಡಿದ್ರೆ ಬಿಸಿಬೇಳೆ ಬಾತ್ ಅಲ್ಲ, ಹೋಗಿ ಯಾನು ಕುತ್ಕೊಂಡ್ಬಿಡೋಣ ಅಂದ್ಕೊಂಡು ಹೊರಗೆ ಬಂದೆ. ಓಕೆ ಬಾಯ್. ಎಷ್ಟೋ ಜನ ಫಿಸಿಕಲಿ ಫಿಟ್ ಇದ್ದರೂ ಕೂಡ ಈ ಪ್ರಯಾಣ ಮಾಡೋಕ್ಕಾಗೋದಿಲ್ಲ ರೀ. ಸೊ ಅಂಥದ್ದು ನಮ್ಮ ಕೈಯಲ್ಲಿ ಇಷ್ಟು ಮಾಡಿಸಿದೆ. ಸೊ ಅದಕ್ಕೆ ಐ ಶುಡ್ ಬಿ ಸೋ ಮಚ್ ಗ್ರೇಟ್ಫುಲ್ ಟು ದ ಸುಪ್ರೀಮ್ ಪವರ್ ಆ್ಯಂಡ್ ಫಾರ್ ಮೈ ಬಾಡಿ, ಮೈಂಡ್ ಆ್ಯಂಡ್ ಸೋಲ್. ಮತ್ತು ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಪ್ರಾಣಗಳು ಕೂಡ ಹೋಗುತ್ತಂತೆ. ನಮಗೆ ಅಷ್ಟಪದ್ ಆ್ಯಕ್ಚುಲಾಗಿ ನಾವು ನಮ್ಮನ್ನ ಕರ್ಕೊಂಡು ಹೋಗಬೇಕಾಗಿತ್ತು. ಹೋದರೆ ಅಲ್ಲಿ ಸ್ಟಾಪ್ ಆಗೋಯಿತು. ಏನಪ್ಪ ಅಂತ ಹೇಳಿದ್ರೆ ಅಲ್ಲೊಂದು ಡೆತ್ ಆಯಿತು. ಸೊ ನೀವೆಲ್ಲ ಬ್ಯಾಕ್ ಟು ಯುವರ್ ರೂಮ್ ಅಂತ ಹೇಳಿ ವಾಪಸ್ ಕಳಿಸ್ಬಿಟ್ರು ನಮ್ಮನ್ನೆಲ್ಲ. ಅಲ್ಲಿ ಕಂಪ್ಲೀಟ್ ಕ್ಲಿಯರೆನ್ಸ್ ಆದಮೇಲೆ ಪುನಃ ನಮಗೆ ಪರ್ಮಿಷನ್ ಬಂತು
ಮತ್ತು ನಾವು ಅಷ್ಟಪದ ದರ್ಶನ ಮಾಡಿಕೊಂಡು ಬಂದ್ವಿ. ಅದಕ್ಕೆಲ್ಲ ನಾವು ಭಯ ಪಡೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಡೆತ್ ಈಸ್ ಇನ್ನೆವಿಟಬಲ್. ಅವೆಲ್ಲ ಯಾವುದು ನಮ್ಮ ಕೈಯಲ್ಲಿಲ್ಲ, ಅದು ಸಹಜವಾಗಿ ನಡೆಯುವಂತಹ ಕೆಲಸಗಳ. ಓಂ ನಮಃ ಶಿವಾಯ.